ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಏನೇನು ಬೇಕು ಅಂದರೆ ಫ್ಲವರ್ ಬೀಡು, ಪುಟಾಣಿ ಬೀಡು, ನೀಡಲ್ಸು, ಥ್ರೆಡ್ಡು ಮತ್ತು ನೀವು ಯಾವ ಬಟ್ಟೆಗೆ ಹಾಕ್ತೀರಾ ಆ ಕ್ಲಾತು. ಪ್ರಾಕ್ಟೀಸ್ಗೆ ಅಂತ ಮಾಡ್ತಾಯಿದ್ರೆ ಫಾಲ್ಗೆ ಹಾಕ್ಕೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ತೀನಿ. ಫಸ್ಟು ಒಂದು ಎಕ್ಸಾಮ್ ಪ್ಯಾಡ್ ತೊಗೊಂಡು ಅದಕ್ಕೆ ದಾರ ಸುತ್ಕೋತಾ ಇದ್ದೀನಿ. ಆ್ಯಂಡ್ ಈ ಡಿಸೈನ್ಗೆ ನಾನು 100 ಎಳೆ ದಾರ ಸುತ್ಕೋತಾ ಇದ್ದೀನಿ. ಅದು ಸುತ್ಕೊಂಡು ನೀಡಲ್ಗೆ ಹಾಕಾಗ ಡಬಲ್ ಆಗುತ್ತೆ, 200 ಆಗುತ್ತೆ. ನೀವು ಯಾವುದೇ ಆಗ್ಬೋದು, ನೀಡಲ್ಗೆ ಹಾಕ್ತೀನಿ ಅಂದಾಗ ಡಬಲೇ ಆಗೋದು. ಸುತ್ಕೊಂಡಾಗ ಸುತ್ತಿ ನೀಡಲ್ಗೆ ಹಾಕ್ದಾಗ ಡಬಲ್ ಆಗುತ್ತೆ. ಸ್ಟ್ರೈಟ್ನಿಂಗ್ ಮಾಡ್ಕೊಬಿಡಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ನೀಡಲ್ಲ ಹಾಕಿ ಹಿಂದ್ಗಡೆಯಿಂದ ತೆಗೆದು ಮುಂದ್ಗಡೆಗೆ ತೆಗಿಬೇಕು. ಹಿಂದ್ಗಡೆಯಿಂದ ಹಾಕಿ ಮುಂದ್ಗಡೆಗೆ ತೆಗೆದು ಆಮೇಲೆ ಇನ್ನೊಂದು ನೀಡಲ್ಗೆ ಗೋಲ್ಡ್ ಕಲರ್ ಥ್ರೆಡ್ ಹಾಕ್ಕೊಂಡಿದ್ದು ಫಸ್ಟು ಒಂದು ನಾಟ್ ಹಾಕ್ಕೊಬಿಡಿ. ಆಮೇಲೆ ಮತ್ತೆ 3 ಸಲ ಸುತ್ತಿ ಆಮೇಲೆ ಮತ್ತೆ 3 ಸಲ ನಾಟ್ ಹಾಕಿ. ಸ್ಟಿಫಾಗಿ ಕಾಣಿಸುತ್ತೆ ಮತ್ತು ಅದು ಗೋಲ್ಡ್ ಬೀಡು ಸ್ವಲ್ಪ ಜರಿ ಥ್ರೆಡಲ್ಲಿ ಜಾಸ್ತಿ ಕಾಣಿಸ್ತಾರೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅದಾದರೆ ನಾಟನ್ನು ನೀವು ಮುಂದೆ ಕಾಣಿಸೋ ಥರ ಹಾಕಬೇಡಿ, ಹಿಂದೆನೇ ಹೋಗೋ ಥರನೇ ಹಾಕಿ. ನಾಟು ಮುಂದೆ ಕಾಣಿಸಿದ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಫುಲ್ಲೆಲ್ಲ ನಾಟ್ ಹಾಕಾದ್ಮೇಲೆ ಹಿಂದ್ಗಡೆಯಿಂದ ಆ ಸೂಜಿನ ಚುಚ್ಚಿ ತೆಗೆದು ಆಮೇಲೆ ಅಲ್ಲಿ ಲಾಸ್ಟ್ ಎಲ್ಲ ಫಿನಿಶ್ ಆದಮೇಲೆ ಗ್ಲೂ ಹಾಕ್ಬಿಡಿ. ಆಮೇಲೆ ನಿಮ್ಗೆ ಎಷ್ಟು ಹೈಟಿಗೆ ಬೇಕೋ ಆ ಹೈಟಿಗೆ ಕಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಸ್ಯಾರಿ ಕಟ್ಕೊಳ್ಳಿ. ನಾನು ಇದರಲ್ಲಿ ಏನೊಂದು ಡಿಫ್ರೆನ್ಸ್ ಮಾಡಿದ್ದೀನಿ, 2 ಗ್ರೀನ್ ಕಲರ್ ಹಾಕಿದ್ದೀನಿ, 3 ಇನ್ನೊಂದು ಕಲರ್ಸು ಈ ಥರ ಬಂದಿದ್ದೀನಿ. ಆಮೇಲೆ ಇನ್ನೊಂದು ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡು ಹಿಂದ್ಗಡೆಯಿಂದ ಕಾಟನ್ ಥ್ರೆಡ್ ಹಾಕಿರೋ ನೀಡಲ್ ತೆಗೆದು ಆ ನೀಡಲ್ಗೆ ಒಂದು ಫ್ಲವರ್ ಬೀಡು ಮತ್ತು ಒಂದು ಪುಟಾಣಿ ಬೀಡ್ ತೋರಿಸಿದ್ನಲ್ವ ಆ ಬೀಡ್ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ನೀಡಲಲ್ಲಿ ಹೇರಿಸ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಪುಟಾಣಿ ಬೀಡಿರುತ್ತಲ್ವ ಅದನ್ನು ಬಿಟ್ಬಿಡಬೇಕು. ಅದನ್ನು ಬಿಟ್ಬಿಟ್ಟು ಬರೀ ಫ್ಲವರ್ ಬೀಡ್ ಆಯ್ತಲ್ಲ, ಆ ಫ್ಲವರ್ ಬೀಡಿಂದ ಚುಚ್ಚಿ ಹಿಂದೆ ತೆಗೆದು ನೀಟಾಗಿ ನಾಟ್ ಮಾಡ್ಕೋಬೇಕು. ಹಿಂದೆಯಿಂದ ತೆಗೆದು ನೀಟಾಗಿ ನಾಟ್ ಮಾಡಬೇಕು. ಅಲ್ಲಿ ಸೆಕ್ಯೂರ್ ಮಾಡಬೇಕು. ಆಲ್ಮೋಸ್ಟ್ ಹಿಂಗೆ ಟೈಟಾಗಿ ಎಳೆದು ಗಟ್ಟಿಗೆ ನಾಟ್ ಮಾಡಿ. ಈ ಜರಿ ಥ್ರೆಡ್ಡಲ್ಲೆಲ್ಲ ನೀಟಾಗಿ ಸ್ಟಿಫಾಗಿ ಬರಲ್ಲ, ಸೊ ಹಂಗಾಗಿ ಇದು ಹಾಕುವಾಗ ಕಾಟನ್ ಥ್ರೆಡ್ಡೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಅದನ್ನು ಹಾಕಿ ನೀಟಾಗಿ ಟೈಟಾಗಿ ಕಟ್ಬಿಟ್ರೆ ಅಲ್ಲಿ ಅದು ಸ್ಟಿಫಾಗಿ ಕೂರುತ್ತೆ. ಲೂಸ್ ಮಾಡಬೇಡಿ, ಅದು ನಾಟ್ ಹಾಕ್ತಿರಲ್ಲ ಹಿಂದೆ ನಾಟ್ ಹಾಕುವಾಗ ಲೂಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಲೂಸ್ ಮಾಡಿಬಿಟ್ಟು ಒಂಥರ ಮುಂದೆ ಬಿದ್ದಂಗೆ ಆಗ್ಬಿಡುತ್ತೆ. ಟೈಟಾಗೇ ಒಂದು 2-3 ಸಲ ನಾಟ್ ಹಾಕ್ಬಿಡಿ, ಆವಾಗ ಸರಿ ಹೋಗುತ್ತೆ, ಬಿಚ್ಕೊಳ್ಳಲ್ಲ. ಆಮೇಲೆ ಮತ್ತು ಇದು ನಿಜ ಡಿಸೈನ್ ಮಾತ್ರ ತುಂಬ ಚೆನ್ನಾಗೈತೆ. ನನಗೆ ಬರೋದೇ ಇಲ್ಲಪ್ಪ, ನಾನು ಬಿಗಿನರ್ ಇದ್ದೀನಿ ಅನ್ನೋರು ಕೂಡ ಹಾಕ್ಬೋದು ಈ ಡಿಸೈನ. ಅಷ್ಟು ಚೆನ್ನಾಗೈತೆ ಮಾತ್ರ ಡಿಸೈನ್. ನನಗೆ ಬರೀ ಬೇಬಿ ಕುಚ್ಚು ಬರುತ್ತೆ ಅಷ್ಟೇ, ಇನ್ಯಾವ ಡಿಸೈನು ಬರಲ್ಲ ಅನ್ನೋರು ಈ ಡಿಸೈನ್ ಟ್ರೈ ಮಾಡಿ. ಸಖತ್ತಾಗೈತೆ. ನೀವು ಒಂದು ಯಾವ್ದಾರ ಒಂದು ಸೀರೆಗೆ ಹಾಕ್ಕೊಂಡು ನೋಡಿ, ನಿಮ್ಮ ಸೀರೆ ಲುಕ್ಕೇ ಚೇಂಜ್ ಆಗುತ್ತೆ. ನನ್ನ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನು. ಮತ್ತು ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವ್ರು ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸುತ್ತೆ. ಈ ಡಿಸೈನ್ ಯಾವ ಥರ ಐತೆ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ನೋಡಿ ಏನೇ ಡೌಟ್ ಬಂದರೂ ಕಾಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇದೇ ಥರ ಡೈಲಿ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೀನಿ. ನೀವೇನಾರ ಕುಚ್ಚು ಕಲಿಬೇಕು ಅಂದ್ಕೊಂಡಿದ್ರೆ ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ ಆಗುತ್ತೆ ಕಲಿಬೇಕು ಅಂದ್ಕೊಂಡಿರೋರ್ಗು. ಈ ಡಿಸೈನ್ ಯಾವ ಥರ ಐತೆ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.